Hello students, welcome back to my class. In today's class we are going to teach you linkers or linking words, English grammar for all students, presented by Kaviraj Jirge. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ಒಂದು ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಲಿಂಕಿಂಗ್ ವರ್ಡ್ಸ್ ಅನ್ನ ಯಾವ ತರ ಸೆಂಟೆನ್ಸ್ ಅಲ್ಲಿ ಬಳಸ್ತೀವಿ ಅನ್ನೋದ್ರ ಬಗ್ಗೆ ಕಲಿಯೋಣ. ಸೊ ಎಕ್ಸಾಮ್ ಗಳಲ್ಲಿ ಒಂದು ಅಂಕದ ಪ್ರಶ್ನೆಯಾಗಿ ಇದನ್ನ ಕೇಳ್ತಾ ಇರ್ತಾರೆ. ಸೊ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ರೆಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಲಿಂಕರ್ಸ್ ಅಥವಾ ಲಿಂಕಿಂಗ್ ವರ್ಡ್ಸ್ ಅಂದ್ರೆ ಏನು, ಅವುಗಳನ್ನು ಯಾವ ತರ ಬಳಸಬೇಕು ಅನ್ನೋದನ್ನ ಕಲಿಯೋಣ, ಸರಿನಾ? ಸೊ ಈಗ ನಾವು ನೋಡ್ತಾ ಇದೀವಿ ಟಾಸ್ಕ್ ನಂಬರ್ 1. ನಿಮಗೆ SSLC ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಂತ ಒಂದು ಟಾಸ್ಕ್ ಅನ್ನ ನಾವು ಇವತ್ತು ಕಂಪ್ಲೀಟ್ ಮಾಡ್ತಾ ಇದೀವಿ. ಸೊ ನೋಡಿ ಯಾವ ತರ ಪ್ರಶ್ನೆ ಇದೆ. ಹಿಯರ್ ಆರ್ ಸಮ್ ಸೆಂಟೆನ್ಸಸ್, ಕಂಬೈನ್ ದೆಮ್ ಯೂಸಿಂಗ್ ದಿ ಲಿಂಕರ್ಸ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದ್ರೆ ನಿಮಗೆ ಕೆಲವೊಂದು ಸೆಂಟೆನ್ಸ್ ಗಳನ್ನ ಕೊಟ್ಟಿರ್ತಾರೆ, ಅಂದ್ರೆ 2 ಸೆಂಟೆನ್ಸ್ ಗಳನ್ನ ಕೊಟ್ಟಿರ್ತಾರೆ. ಆ 2 ಸೆಂಟೆನ್ಸ್ ಗಳನ್ನ ಕಂಬೈನ್ ಮಾಡಬೇಕು. ಕಂಬೈನ್ ಅಂದ್ರೆ ಏನು? ಜಾಯಿಂಟ್ ಮಾಡೋದು. ಸೊ ಏನು ಬಳಸಿಕೊಂಡು ಜಾಯಿಂಟ್ ಮಾಡಿ ಅಂತ ಹೇಳಿದ್ದಾರೆ? ಯೂಸಿಂಗ್ ದ ಲಿಂಕರ್ಸ್ ಗಿವನ್ ಇನ್ ದ ಬ್ರಾಕೆಟ್. ಸೊ 2 ಸೆಂಟೆನ್ಸ್ ಗಳನ್ನ ಕೊಡ್ತಾರೆ. ಆ 2 ಸೆಂಟೆನ್ಸ್ ಗಳ ಮುಂದ್ಗಡೆ ಒಂದು ಬ್ರಾಕೆಟ್ ಅಲ್ಲಿ ನಿಮಗೆ ಲಿಂಕಿಂಗ್ ವರ್ಡ್ಸ್ ಅನ್ನ ಕೊಟ್ಟಿರ್ತಾರೆ. ಅದಕ್ಕೆ ನಾವು ಲಿಂಕರ್ಸ್ ಅಂತ ಕೂಡ ಕರಿತೀವಿ. ಸೊ ಲಿಂಕಿಂಗ್ ವರ್ಡ್ಸ್ ಅಂದ್ರೆ ಏನು? ಲಿಂಕಿಂಗ್ ವರ್ಡ್ಸ್ ಅಂದ್ರೆ ಕಂಜಂಕ್ಷನ್ ಅಂತಾನೆ ಹೇಳ್ತೀವಿ. ಸೊ ಕಂಜಂಕ್ಷನ್ ನಿಮ್ಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಆಲ್ರೆಡಿ ಕಲ್ತಿರ್ತೀರ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನಾನು ಲಿಂಕಿಂಗ್ ವರ್ಡ್ಸ್ ಬಗ್ಗೆ, ಕಂಜಂಕ್ಷನ್ಸ್ ಬಗ್ಗೆ ವಿಡಿಯೋನ ಮಾಡಿದ್ರಿ, ನಮ್ಮ ಚಾನಲ್ ಅಲ್ಲಿ ನೋಡಬಹುದು. ಸೊ ಈ ಲಿಂಕಿಂಗ್ ವರ್ಡ್ಸ್ ಏನ್ ಮಾಡುತ್ತೆ? 2 ಸೆಂಟೆನ್ಸ್ ಗಳನ್ನ ಜಾಯಿಂಟ್ ಮಾಡುತ್ತೆ ಅಥವಾ ಕಂಬೈನ್ ಮಾಡುತ್ತೆ. ಅದನ್ನೇ ನಾವು ಲಿಂಕಿಂಗ್ ವರ್ಡ್ಸ್ ಅಂತ ಕರಿತೀವಿ. ನೋಡೋಣ ಸೆಂಟೆನ್ಸ್ ಒಂದು ಎಕ್ಸಾಂಪಲ್ ನೋಡಿದಾಗ ಗೊತ್ತಾಗುತ್ತೆ. ಇಟ್ ರೇನ್ಡ್ ಹೆವಿಲಿ, ವಿ ರೀಚ್ಡ್ ಹೋಮ್ ಇನ್ ಟೈಮ್ ಅಂತ 2 ಸೆಂಟೆನ್ಸ್ ಇವೆ. ಹೌದಾ? ನೋಡಿ, ಇಟ್ ರೇನ್ಡ್ ಹೆವಿಲಿ ಅಂದ್ರೆ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು. ವಿ ರೀಚ್ಡ್ ಹೋಮ್ ಇನ್ ಟೈಮ್, ನಾವು ಮನೆಯನ್ನ ಸಮಯಕ್ಕೆ ಸರಿಯಾಗಿ ತಲುಪಿದ್ವಿ ಅಂತ ಇದೆ. ಸೊ ಇಲ್ಲಿ ನಮಗೆ ಬ್ರಾಕೆಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ದವ್ ಅಂತಕ್ಕಂಥ ಒಂದು ಲಿಂಕಿಂಗ್ ವರ್ಡ್ ಅನ್ನ ಕೊಟ್ಟಿದ್ದಾರೆ. ಹೌದಾ? ಸೊ ಈ ದವ್ ಅಂತಕ್ಕಂಥ ಹೆಲ್ಪಿಂಗ್ ಒಂದು ಲಿಂಕಿಂಗ್ ವರ್ಡ್ ಅನ್ನ ಬಳಸ್ಕೊಂಡು ನಾವು ಏನ್ ಮಾಡ್ಬೇಕಂದ್ರೆ ಈ 2 ಸೆಂಟೆನ್ಸ್ ಗಳನ್ನ ಕಂಬೈನ್ ಮಾಡಬೇಕು, ಜಾಯಿಂಟ್ ಮಾಡಬೇಕು. ಸೊ ಈ 2 ಸೆಂಟೆನ್ಸ್ ಗಳನ್ನ ನಾವೀಗ ಜಾಯಿಂಟ್ ಮಾಡೋಣ. ಆನ್ಸರ್ ನೋಡಿ ಹೇಗಿದೆ. ದವ್ ಇಟ್ ರೇನ್ಡ್ ಹೆವಿಲಿ, ವಿ ರೀಚ್ಡ್ ಹೋಮ್ ಇನ್ ಟೈಮ್. ಅಂದ್ರೆ ಮಳೆ ಜೋರಾಗಿ ಬರ್ತಾ ಇದ್ರು ಕೂಡ ನಾವು ಮನೆಯನ್ನ ಸಮಯಕ್ಕೆ ಸರಿಯಾಗಿ ತಲುಪಿದೀವಿ ಅಂತ ಇದೆ. ದವ್ ಇಟ್ ರೇನ್ಡ್ ಹೆವಿಲಿ ಅಂತ ಬರ್ದು ಕಾಮ ಕೊಟ್ಟು ವಿ ರೀಚ್ಡ್ ಹೋಮ್ ಇನ್ ಟೈಮ್ ಅಂತ ಬರೆದಿದ್ವಿ. ಈ ತರ ನಾವು ಸೆಂಟೆನ್ಸ್ ಅನ್ನ ಜಾಯಿಂಟ್ ಮಾಡ್ತೀವಲ್ಲ. ಸೊ ಆ ಜಾಯಿನ್ ಮಾಡ್ಲಿಕ್ಕೆ ನಾವು ಈ ಆಲ್ದೋ ದವ್ ಅಂತಕ್ಕಂಥ ಒಂದು ಪದವನ್ನ ಏನ್ ಬಳಸಿದ್ವೋ ಇವುಗಳನ್ನೇ ನಾವು ಲಿಂಕರ್ಸ್ ಅಂತ ಹೇಳ್ತೀವಿ. ಇದು ಒಂದು ಎಕ್ಸಾಂಪಲ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ದೇರ್ ಈಸ್ ಶಾರ್ಟೇಜ್ ಆಫ್ ವಾಟರ್, ಸಮ್ ಪೀಪಲ್ ವೇರ್ ವೇಸ್ಟಿಂಗ್ ಇಟ್. ಇಲ್ಲಿ ಕೂಡ ನಾವು 2 ಸೆಂಟೆನ್ಸ್ ಗಳನ್ನ ಕಾಣ್ತಿದ್ವಿ. ಒಂದು, ದೇರ್ ಈಸ್ ಶಾರ್ಟೇಜ್ ಆಫ್ ವಾಟರ್. ಶಾರ್ಟೇಜ್ ಅಂದ್ರೆ ಏನು? ಕೊರತೆ, ನೀರಿನ ಕೊರತೆ ಇದೆ. ಹೌದಾ? ಸಮ್ ಪೀಪಲ್ ಆರ್ ವೇಸ್ಟಿಂಗ್ ಇಟ್, ಕೆಲವು ಜನ ನೀರನ್ನ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ. ಈ 2 ಸೆಂಟೆನ್ಸ್ ಗಳನ್ನ ನಮಗೆ ಎದರಿಂದ ಕಂಬೈನ್ ಮಾಡಂತ ಹೇಳಿದ್ದಾರೆ? ಆಲ್ದೋ ಅಂತಕ್ಕಂಥ ಒಂದು ಲಿಂಕಿಂಗ್ ವರ್ಡ್ ಅನ್ನ ಬಳಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಾವುದು? ಆಲ್ದೋ. ಸೊ ಆಲ್ದೋ ಅನ್ನೋ ಸೆಂಟೆನ್ಸ್ ಅನ್ನ ಬಳಸ್ಕೊಂಡು ನಾವು ಯಾವ ತರ ಸೆಂಟೆನ್ಸ್ ಅನ್ನ ಕಂಬೈನ್ ಮಾಡಬೇಕು ಅಂತ ಹೇಳ್ತೀನಿ ಈಗ. ಆಲ್ದೋ ದೇರ್ ಈಸ್ ಅ ಶಾರ್ಟೇಜ್ ಆಫ್ ವಾಟರ್, ಸಮ್ ಪೀಪಲ್ ಆರ್ ವೇಸ್ಟಿಂಗ್ ಇಟ್. ಅಂದ್ರೆ ನೀರಿನ ಕೊರತೆ ಅಷ್ಟು ಇದ್ದಾಗ್ಯೂ ಕೂಡ ಜನ ಅದನ್ನ ವೇಸ್ಟ್ ಮಾಡ್ತಾ ಇದ್ದಾರೆ. ನೀರಿನ ಕೊರತೆ ಇದ್ದಾಗ್ಯೂ ಕೂಡ ಅಂತಕ್ಕಂಥದ್ದು ಇದು ಆಲ್ದೋ ಮೀನಿಂಗ್ ಅನ್ನ ಕೊಡುತ್ತೆ. ಸೊ ಈ ತರ ಸೆಂಟೆನ್ಸ್ ಅನ್ನ ಕಂಬೈನ್ ಮಾಡ್ತೀವಿ. ನೆಕ್ಸ್ಟ್ ಮತ್ತೆ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನಂಬರ್ 3. ದೇರ್ ವಾಸ್ ಹೆವಿ ಟ್ರಾಫಿಕ್, ವಿ ವೇರ್ ಡಿಲೇಡ್. ಡಿಲೇಡ್ ಅಂದ್ರೇನು? ಲೇಟ್ ಮಾಡೋದು, ತಡ ಮಾಡೋದು ಅಂತ ಅರ್ಥ. ದೇರ್ ವಾಸ್ ಹೆವಿ ಟ್ರಾಫಿಕ್, ಅಲ್ಲಿ ಸಾಕಷ್ಟು ಒಂದು ವಾಹನಗಳ ಸಂದಣಿ ಇದೆ, ವಾಹನಗಳ ಟ್ರಾಫಿಕ್ ಇದೆ. ವಿ ವೇರ್ ಡಿಲೇಡ್, ನಾವು ಲೇಟ್ ಮಾಡಿದ್ವಿ, ತಡ ಮಾಡಿದ್ವಿ ಅಂತ. ಈ 2 ಸೆಂಟೆನ್ಸ್ ಗಳನ್ನ ನಾವು ಸೋ ಅಂತಕ್ಕಂಥ ಒಂದು ಲಿಂಕರ್ಸ್ ಅನ್ನ ಬಳಸಿಕೊಂಡು, ಲಿಂಕಿಂಗ್ ವರ್ಡ್ ಅನ್ನ ಬಳಸಿಕೊಂಡು ನಾವೀಗ ಸೆಂಟೆನ್ಸ್ ಅನ್ನ ಕಂಬೈನ್ ಮಾಡೋಣ. ನೋಡಿ ಆನ್ಸರ್ ಏನಿದೆ. ದೇರ್ ವಾಸ್ ಹೆವಿ ಟ್ರಾಫಿಕ್, ಸೊ ವಿ ವೇರ್ ಡಿಲೇಡ್. ಅಂದ್ರೆ ಸಾಕಷ್ಟು ಟ್ರಾಫಿಕ್, ಅಲ್ಲಿ ಬಹಳಷ್ಟು ಟ್ರಾಫಿಕ್ ಇದ್ರ ಸಲುವಾಗಿ ನಾವು ಲೇಟ್ ಮಾಡಿದೀವಿ. ಟ್ರಾಫಿಕ್ ಇದ್ದ ಸಲುವಾಗಿ ಲೇಟ್ ಮಾಡ್ತೀವಿ ಅಂತ ಹೇಳಲ್ಲ. ಸೊ ಇಲ್ಲಿ ರೀಸನ್ ಗೊತ್ತಾಗುತ್ತೆ, ಸರಿನಾ? ಈ ತರ ನಾವು ಸೆಂಟೆನ್ಸ್ ಅನ್ನ ಕಂಬೈನ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಸೋ ಅನ್ನು ಬಳಸಿದಾಗ ನಾವು ಫುಲ್ ಸ್ಟಾಪ್ ಅನ್ನ ತೆಗಿಬೇಕಾಗುತ್ತೆ. ಹೌದಾ? ನೆಕ್ಸ್ಟ್ ನೋಡೋಣ. ದ ಸ್ಟೂಡೆಂಟ್ಸ್ ಪ್ಲೇಡ್ ಫಾರ್ ಎನ್ ಅವರ್, ದೇ ಅಟೆಂಡೆಡ್ ಟು ದೇರ್ ಸ್ಟಡೀಸ್ ಲೇಟರ್ ಆನ್. ಆ್ಯಂಡ್ ಮತ್ತು ದೆನ್ ಅಂತ ಬ್ರಾಕೆಟ್ ಅಲ್ಲಿ 2 ಒಂದು ಲಿಂಕಿಂಗ್ ವರ್ಡ್ ಅನ್ನ ಕೊಟ್ಟಿದ್ದಾರೆ. 2 ಜೊತೆಯಾಗಿ ನಾವು ಬಳಸಬೇಕಾಗುತ್ತೆ. ನೋಡಿ ಇಲ್ಲಿ ಕೂಡ 2 ಸೆಂಟೆನ್ಸ್ ಇವೆ. ದ ಸ್ಟೂಡೆಂಟ್ಸ್ ಪ್ಲೇಡ್ ಫಾರ್ ಎನ್ ಅವರ್, ವಿದ್ಯಾರ್ಥಿಗಳು 1 ತಾಸು ಆಟ ಆಡಿದರು. ಇನ್ನೊಂದು ಸೆಂಟೆನ್ಸ್ ಏನಿದೆ? ದೇ ಅಟೆಂಡೆಡ್ ಟು ದೇರ್ ಸ್ಟಡೀಸ್
ಲೇಟರ್ ಆನ್, ಆ ನಂತರ ಅವರು ತಮ್ಮ ಅಭ್ಯಾಸಕ್ಕೆ ಕುಳಿತುಕೊಂಡರು, ಸ್ಟಡಿ ಮಾಡಕ್ಕೆ ಕೂತ್ಕೊಂಡ್ರು ಅಂತ. ಈಗ ನಾವು ಸೆಂಟೆನ್ಸ್ ಅನ್ನ ಕಂಬೈನ್ ಮಾಡೋಣ. ದ ಸ್ಟೂಡೆಂಟ್ಸ್ ಪ್ಲೇಡ್ ಫಾರ್ ಹಾಫ್ ಎನ್ ಅವರ್ ಅಂಡ್ ದೆನ್ ಅಟೆಂಡೆಡ್ ಟು ದೇರ್ ಸ್ಟಡೀಸ್ ಲೇಟರ್ ಆನ್. ನೋಡಿ ಯಾವ ತರ ಸೆಂಟೆನ್ಸ್ ಚೆನ್ನಾಗಿ ಜಾಯ್ನ್ ಆಗಿದೆ. ದ ಸ್ಟೂಡೆಂಟ್ಸ್ ಪ್ಲೇಡ್ ಹಾಫ್ ಎನ್ ಅವರ್ ಅಂಡ್ ದೆನ್, 1 ಗಂಟೆಗಳ ಆಟ ಆಡಿದ ನಂತರ ವಿದ್ಯಾರ್ಥಿಗಳು ಅಭ್ಯಾಸಕ್ಕೆ ಕುಳಿತುಕೊಂಡರು. ಎಸ್, ಈ ತರ ನಾವು ಸೆಂಟೆನ್ಸ್ ಅನ್ನ ಕಂಬೈನ್ ಮಾಡ್ತಕ್ಕಂಥದ್ದು ಕಾಣ್ತಿರ್ತೀವಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ವಿ ಎಕ್ಸ್ಪೆಕ್ಟೆಡ್ ಅ ಡಿಫಿಕಲ್ಟ್ ಕ್ವೆಶ್ಚನ್ ಪೇಪರ್. ದ ಕ್ವೆಶ್ಚನ್ಸ್ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್ ವೇರ್ ಈಸಿ. ನೋಡಿ ಇಲ್ಲಿ ಕೂಡ 2 ಸೆಂಟೆನ್ಸ್ ಇವೆ. ವಿ ಎಕ್ಸ್ಪೆಕ್ಟೆಡ್ ಅ ಡಿಫಿಕಲ್ಟ್ ಕ್ವೆಶ್ಚನ್ ಪೇಪರ್. ನಾವು ಕ್ವೆಶ್ಚನ್ ಪೇಪರ್ ತುಂಬಾನೇ ಡಿಫಿಕಲ್ಟ್ ಇರ್ಬೋದು, ಕಠಿಣ ಇರ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ದ ಕ್ವೆಶ್ಚನ್ಸ್ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್ ವೇರ್ ಈಸಿ. ಆದ್ರೆ ಎಕ್ಸಾಮ್ಗಳಲ್ಲಿ ಕ್ವೆಶ್ಚನ್ ಪೇಪರ್ ಅಲ್ಲಿ ಕ್ವೆಶ್ಚನ್ಗಳು ತುಂಬಾನೇ ಈಸಿಯಾಗಿ ಬಂದಿದ್ವು ಅಂತ. ಹೌದಾ? ಈ ಎರಡನ್ನ ನಾವು ಯಾವ್ದ್ರ ಕಂಬೈನ್ ಮಾಡ್ಬೇಕೀಗ? ಬಟ್ ಅಂತಕ್ಕಂಥ ಒಂದು ಲಿಂಕಿಂಗ್ ವರ್ಡ್ ಅನ್ನ ಬಳಸಿಕೊಂಡು ಜಾಯಿಂಟ್ ಮಾಡಬೇಕು. ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಈಗ ನಾವು ಸೆಂಟೆನ್ಸ್ ಅನ್ನ ಕಂಬೈನ್ ಮಾಡೋಣ. We expected a difficult question paper, but the questions asked in the examination were easy. ನಾವೇನು ಕ್ವಶನ್ಗಳು ತುಂಬಾನೇ ಡಿಫಿಕಲ್ಟ್ ಇರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀವಿ, ಆದರೆ ಪರೀಕ್ಷೆಯಲ್ಲಿ ಕ್ವಶನ್ಗಳು ತುಂಬಾನೇ ಈಸಿಯಾಗಿ ಬಂದಿದ್ವು. ಇಲ್ಲಿ ಬಟ್ ಅಂತಕ್ಕಂಥದ್ದು ಅಂದ್ರೆ ಆದರೆ ಅಂತಕ್ಕಂಥ ಒಂದು ಲಿಂಕಿಂಗ್ ವರ್ಡ್ ಅನ್ನ ಬಳಸಿಕೊಂಡಿದ್ವಿ. ಸರಿನಾ? ಮುಂದೆ ಮತ್ತೆ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನಂಬರ್ 6. The flight was delayed. The weather was cloudy. ಇಲ್ಲಿ ಬ್ರಾಕೆಟ್ ಅಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ? ಆಸ್ ಅಂತಕ್ಕಂಥ ಒಂದು ಲಿಂಕಿಂಗ್ ವರ್ಡ್ ಅನ್ನ ಕೊಟ್ಟಿದ್ದಾರೆ. ದ ಫ್ಲೈಟ್ ವಾಸ್ ಡಿಲೇಡ್. ಫ್ಲೈಟ್ ಅಂದ್ರೆ ಏರೋಪ್ಲೇನ್, ವಿಮಾನ ತುಂಬಾನೇ ತಡವಾಯಿತು. ದ ವೆದರ್ ವಾಸ್ ಕ್ಲೌಡಿ. ವಾತಾವರಣ ತುಂಬಾನೇ ಮೋಡದಿಂದ ಕೂಡಿತ್ತು. ಸೊ ಈ 2 ಸೆಂಟೆನ್ಸ್ ಗಳನ್ನ ನಾವೀಗ ಆಸ್ ಅಂತಕ್ಕಂಥ ಒಂದು ಲಿಂಕಿಂಗ್ ವರ್ಡ್ ಅನ್ನ ಬಳಸಿಕೊಂಡು ಸೆಂಟೆನ್ಸ್ ಅನ್ನ ಯಾವ ತರ ಜಾಯಿಂಟ್ ಮಾಡಬೇಕು ಅನ್ನೋದಕ್ಕೆ ಹೇಳ್ಕೊಡ್ತೀನಿ ನೋಡಿ. ಎಕ್ಸಾಂಪಲ್ ನೋಡಿ. ಆಸ್ ದ ವೆದರ್ ವಾಸ್ ಕ್ಲೌಡಿ, ದ ಫ್ಲೈಟ್ ವಾಸ್ ಡಿಲೇಡ್. ಅಂದ್ರೆ ವಾತಾವರಣ ಮೋಡ ಕವಿದ ವಾತಾವರಣ ಇದ್ದ ಸಲುವಾಗಿ ವಿಮಾನ ತಡ ಮಾಡಿತ್ತು. ಮೋಡ ಕವಿದ ವಾತಾವರಣ ಇದ್ದ ಸಲುವಾಗಿ ಆಸ್ ದ ವೆದರ್ ವಾಸ್ ಕ್ಲೌಡಿ, ದ ಫ್ಲೈಟ್ ವಾಸ್ ಡಿಲೇಡ್. ಎಸ್. ಸೊ ಮುಂದಿನ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನಂಬರ್ 7. ದ ಸ್ಟೂಡೆಂಟ್ ಸ್ಕೋರ್ಡ್ ಲೆಸ್ ಮಾರ್ಕ್ಸ್. ಹಿ ಹ್ಯಾಡ್ ನಾಟ್ ಸ್ಟಡಿಡ್ ಪ್ರಾಪರ್ಲಿ. ನೋಡೋಣ ಯಾವ್ದು ಕೊಟ್ಟಿದ್ದಾರೆ? ಬಿಕಾಸ್ ಅಂತಕ್ಕಂಥ ಒಂದು ಲಿಂಕಿಂಗ್ ವರ್ಡ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ 2 ಸೆಂಟೆನ್ಸ್ ಇವೆ. ಮೊದಲನೇ ಸೆಂಟೆನ್ಸ್ ಏನಿದೆ? ದ ಸ್ಟೂಡೆಂಟ್ ಸ್ಕೋರ್ಡ್ ಲೆಸ್ ಮಾರ್ಕ್ಸ್ ಅಂದ್ರೆ ವಿದ್ಯಾರ್ಥಿ ಕಡಿಮೆ ಅಂಕಗಳನ್ನ ಪಡೆದುಕೊಂಡನು. ಇಲ್ಲಿ ಸ್ಟೂಡೆಂಟ್ ಇದೆ, ಸಿಂಗುಲರ್ ಇದೆ. ಹಿ ಹ್ಯಾಡ್ ನಾಟ್ ಸ್ಟಡಿಡ್ ಪ್ರಾಪರ್ಲಿ. ಆತ ಚೆನ್ನಾಗಿ ಅಭ್ಯಾಸ ಮಾಡಿರ್ಲಿಲ್ಲ. ಈಗ ನಮಗೆ ಬಿಕಾಸ್ ಅಂತಕ್ಕಂಥ ಸೆಂಟೆನ್ಸ್ ಅನ್ನ ಒಂದು ಲಿಂಕಿಂಗ್ ವರ್ಡ್ ಅನ್ನ ಬಳಸಿಕೊಂಡು ಸೆಂಟೆನ್ಸ್ ಯಾವ ತರ ಕಂಬೈನ್ ಮಾಡಬೇಕು ಅಂತ ನೋಡೋಣ. ಆನ್ಸರ್: The student scored less marks because he had not studied properly. ವಿದ್ಯಾರ್ಥಿ ಕಡಿಮೆ ಅಂಕ ಪಡೆದುಕೊಂಡನು ಏಕೆಂದರೆ ಬಿಕಾಸ್ he had not studied properly. ಆತ ಚೆನ್ನಾಗಿ ಅಭ್ಯಾಸ ಮಾಡಿರಲಿಲ್ಲ, ಅದಕ್ಕಾಗಿ ಆತ ಕಡಿಮೆ ಅಂಕಗಳನ್ನ ಸ್ಕೋರ್ ಮಾಡ್ಕೊಂಡ. ಹೌದಾ? ಸೊ ಅಂದ್ರೆ ಇಲ್ಲಿ ಮಾರ್ಕ್ಸ್ ಕಡಿಮೆ ತೆಗೆದುಕೊಳ್ಳೋಕೆ ಕಾರಣ ಏನು? ಚೆನ್ನಾಗಿ ಸ್ಟಡಿ ಮಾಡಿಲ್ಲ ಅನ್ನೋದು. ಎಸ್. ಬಿಕಾಸ್ ಅಂದ್ರೇನು? ಆದ್ದರಿಂದ. ಎಸ್ ಅಥವಾ ಆದರೆ ಅಂತ ಕೂಡ ಬಳಸ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಅಬ್ದುಲ್ ಕಲಾಂ ವಾಸ್ ಅ ಡಿಸಿಪ್ಲೈನ್ಡ್ ಪರ್ಸನ್. ಐ ವಾಸ್ ಫ್ರಮ್ ಪುವರ್ ಫ್ಯಾಮಿಲಿ. ಸೊ 2 ಸೆಂಟೆನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಸೆಂಟೆನ್ಸ್ ಏನಿದೆ? ಅಬ್ದುಲ್ ಕಲಾಂ ವಾಸ್ ಅ ಡಿಸಿಪ್ಲೈನ್ಡ್ ಪರ್ಸನ್. ಅಬ್ದುಲ್ ಕಲಾಂ ಅವರು ತುಂಬಾನೇ ಶಿಸ್ತಿನ ವ್ಯಕ್ತಿಯಾಗಿದ್ದರು. ಹಿ ವಾಸ್ ಫ್ರಮ್ ಪುವರ್ ಫ್ಯಾಮಿಲಿ. ಅವರು ತುಂಬಾನೇ ಬಡತನ ಕುಟುಂಬದಿಂದ ಬಂದಿದ್ರು. ಈ 2 ಸೆಂಟೆನ್ಸ್ ಗಳನ್ನ ಯಾವ ಲಿಂಕರ್ ಬಳಸ್ಕೋಬೇಕು ಅಂತ ಈಗ ನೋಡೋಣ. ದವ್ ಅಂತ ಕೊಟ್ಟಿದ್ದಾರೆ. ಈಗಾಗಲೇ ದವ್ ಒಂದು ಎಕ್ಸಾಂಪಲ್ ನೋಡಿದ್ವಿ. ಇದು ಕೂಡ ಅದೇ ಸೇಮ್ ಅಲ್ಲಿ ನಾವು ಸೆಂಟೆನ್ಸ್ ಅನ್ನ ಜಾಯಿಂಟ್ ಮಾಡಬೇಕಾಗುತ್ತೆ, ಕಂಬೈನ್ ಮಾಡಬೇಕಾಗುತ್ತೆ. ನೋಡೋಣ ಯಾವ ತರ ಮಾಡ್ಬೇಕು ಅನ್ನೋದು. ಅಬ್ದುಲ್ ಕಲಾಂ ವಾಸ್ ಅ ಡಿಸಿಪ್ಲೈನ್ಡ್ ಪರ್ಸನ್ ದೌ ಹಿ ವಾಸ್ ಫ್ರಮ್ ಪುವರ್ ಫ್ಯಾಮಿಲಿ. ಅಂದ್ರೆ ಅಬ್ದುಲ್ ಕಲಾಂ ಅವರು ತುಂಬಾನೇ ಶಿಸ್ತಿನ ವ್ಯಕ್ತಿಯಾಗಿದ್ರು. ಅವರು ಬಡತನದ ಕುಟುಂಬದಿಂದ ಬಂದಿದ್ರು ಅಂತಿದಿಲ್ಲ, ಅವರು ಬಡತನದ ಕುಟುಂಬದಿಂದ ಬಂದ್ರು ಕೂಡ ತುಂಬಾನೇ ಶಿಸ್ತಿನ ವ್ಯಕ್ತಿಯಾಗಿದ್ರು ಅಂತ ಕೂಡ ನಾವು ಬರೀಬಹುದು. ಎಸ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಈಗ. ಎಕ್ಸಾಂಪಲ್ ನಂಬರ್ 9. He is rich. He is a miser. ಬ್ರಾಕೆಟ್ ಅಲ್ಲಿ ದವ್ ಕೊಟ್ಟಿದ್ದಾರೆ. He is rich. ಆತ ಶ್ರೀಮಂತ ಇದ್ದಾನೆ. He is a miser. miser ಅಂದ್ರೆ ಏನು? ಜಿಪುಣ. ಆತ ಜಿಪುಣನಿದ್ದಾನೆ. ಹೌದಾ? ಈ 2 ಸೆಂಟೆನ್ಸ್ ಗಳನ್ನ ನಾವೀಗ ದವ್ ಅಂತಕ್ಕಂತ ಒಂದು ಲಿಂಕಿಂಗ್ ವರ್ಡ್ ಅನ್ನ ಬಳಸ್ಕೋಬೇಕು. ಸೊ ಯಾವ ತರ ಸೆಂಟೆನ್ಸ್ ಅನ್ನ ನಾವು ಕಂಬೈನ್ ಮಾಡಬೇಕು? ದವ್ he is rich. He is a miser. ಆತ ಶ್ರೀಮಂತ ಇದ್ದಾಗ್ಯೂ ಕೂಡ
ಜಿಪುಣನಿದ್ದಾನೆ ಅಂದ್ರೆ ಶ್ರೀಮಂತ ಇದ್ರೂ ಕೂಡ ತುಂಬಾನೇ ಜಿಪುಣನಿದ್ದಾನೆ ಅಂತ ಕೊಡ್ತೀವಿ. ಎಸ್. ಸೊ ಲಾಸ್ಟ್ ಎಕ್ಸಾಂಪಲ್ ನೋಡೋಣ ಈಗ. ಪ್ರೀತಮ್ ಕ್ಯಾನ್ ಸ್ಪೀಕ್ ಹಿಂದಿ, ಹಿ ಕಾಂಟ್ ಸ್ಪೀಕ್ ಇಂಗ್ಲಿಷ್. ಬ್ರಾಕೆಟ್ ಅಲ್ಲಿ ನಮಗೆ ಬಟ್ ಅಂತಕ್ಕಂಥ ಒಂದು ಲಿಂಕಿಂಗ್ ವರ್ಡ್ ಅನ್ನು ಕೊಟ್ಟಿದ್ದಾರೆ. ಸೊ ಪ್ರೀತಮ್ ಕ್ಯಾನ್ ಸ್ಪೀಕ್ ಹಿಂದಿ, ಪ್ರೀತಮ್ ಹಿಂದಿಯನ್ನು ಮಾತನಾಡಬಲ್ಲ. ಹಿ ಕಾಂಟ್ ಸ್ಪೀಕ್ ಇಂಗ್ಲಿಷ್, ಆತನಿಗೆ ಇಂಗ್ಲಿಷ್ ಮಾತಾಡೋಕೆ ಬರೋದಿಲ್ಲ. ಈ ಎರಡು ಸೆಂಟೆನ್ಸ್ ಗಳನ್ನ ಕಂಬೈನ್ ಮಾಡಬೇಕು. ಒಂದು ಹಿಂದಿ ಬರುತ್ತೆ, ಇಂಗ್ಲಿಷ್ ಬರೋದಿಲ್ಲ ಅಂತಕ್ಕಂಥದ್ದು. ಸೊ ಬಟ್ ಅನ್ನ ಬಳಸ್ಕೋಬೇಕು. ಈಗ ಉತ್ತರ ನೋಡೋಣ ಯಾವ ತರ ಇದೆ. ಪ್ರೀತಮ್ ಕ್ಯಾನ್ ಸ್ಪೀಕ್ ಹಿಂದಿ ಬಟ್ ಕಾಂಟ್ ಸ್ಪೀಕ್ ಇಂಗ್ಲಿಷ್. ಇಲ್ಲಿ ಹಿ ಅಂತಕ್ಕಂಥ ಒಂದು ಪ್ರನೌನ್ ಅನ್ನು ತೆಗೆದು ಬಿಟ್ಟಿದೀವಿ. ಪ್ರೀತಮ್ ಕ್ಯಾನ್ ಸ್ಪೀಕ್ ಹಿಂದಿ, ಪ್ರೀತಮ್ ಹಿಂದಿ ಮಾತನಾಡಬಲ್ಲವನಾಗಿದ್ರು ಕೂಡ ಆತ ಇಂಗ್ಲಿಷ್ ಮಾತನಾಡಕ್ಕೆ ಬರೋದಿಲ್ಲ. ಎಸ್. ಈ ತರ ನಾವು ಲಿಂಕಿಂಗ್ ವರ್ಡ್ ಗಳನ್ನ ಬಳಸ್ಕೊಂಡು ಸೆಂಟೆನ್ಸ್ ಗಳನ್ನ ಜಾಯಿಂಟ್ ಮಾಡಬೇಕಾಗುತ್ತೆ. ತುಂಬಾನೇ ಸಿಂಪಲ್ ಆಗಿದೆ. ನಿಮ್ಗೆ ಇನ್ನೂ ಈಸಿ ಆಗಬೇಕು, ಇನ್ನೂ ಅರ್ಥ ಆಗ್ಬೇಕಂದ್ರೆ ನಾನು ಲಿಂಕಿಂಗ್ ವರ್ಡ್ ಬಗ್ಗೆ ಮತ್ತು ಈ ಕಂಜಕ್ಷನ್ಸ್ ಬಗ್ಗೆ ಒಂದು ಡೀಟೇಲ್ ಆದ ವಿಡಿಯೋನ ಮಾಡಿದ್ದೀನಿ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಆ ವಿಡಿಯೋನ ನೋಡಿ, ಅವಾಗ ನಿಮ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಡೌಟ್ ಕೂಡ ಕೇಳಬಹುದು. ಮತ್ತು ಈ ವಿಡಿಯೋ ನಿಮಗೆ ತುಂಬಾನೇ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು all for watching the video. If you like the video, subscribe to our channel to get more videos. Thank you all.